ಗೌರಿಗಲನ ಇದು ಪಾರ್ಟ್ 2. ಅದೇ ಮಾತಾಡ್ತಾರೆ, ಕರ್ಕೊಂಡು ಹೋಗ್ಬೇಡಪ್ಪ, ಏನು ನಮ್ಮ ಮನೆಗೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀವಿ, ಯಾರ ಮನೆ ಗಂಡನೇ ಬೇಡಾನೆ ಅಂತ ಹೊರಗೆ ಹಾಕಿದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ನಾವು, ಏನೋ ಒಳಗಡೆ ಏನಾಗಿದೆ ನನಗೆ ಗೊತ್ತಿದೆ ಅಂತೆಲ್ಲ ಚಕ್ರವರ್ತಿ ಹೇಳ್ತಾನೆ. ಜ್ಞಾನೇಶ್ ನನಗೆ ಫೋನ್ ಮಾಡಿ ಆವಾಗಲೇ ಎಲ್ಲ ವಿಷಯ ಹೇಳಿದ್ದಾನೆ, ಅವಳನ್ನ ಈ ಮನೆ ಕರ್ಕೊಂಡು ಅವ್ರು ಯಾರು ಅಂತೆಲ್ಲ ಕರ್ಕೊಂಡು ಹೋಗಿ ನೀವೇ ಅವಳನ್ನ ಹೆತ್ತಪ್ಪ ಅಂತ ಶಾಂತವೀರು ಎದೆ ತಟ್ಕೊಂಡು ಹೇಳ್ತಾ ಇರ್ತಾರೆ. ಈ ಥರ ಎದೆ ತಟ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಚಕ್ರವರ್ತಿಯವರು ಮತ್ತೆ ಮಾತಾಡ್ತಾರೆ. ಅವರು ನಿಮ್ಮ ಮಗಳಲ್ಲ, ನೀವು ಮದುವೆ ಕೊಡೋವರೆಗೂ ಮಾತ್ರ ಅವಳಪ್ಪ, ನೀವು ಇವರಪ್ಪನ ಸ್ಥಾನದಲ್ಲಿ ನಾನು ಅಂತ ಚಕ್ರವರ್ತಿಯವರು ಕೋಪ ಮಾಡ್ಕೊಂಡು ಹೇಳ್ತಾರೆ. ಇವಾಗ ಇವಳು ಚಕ್ರವರ್ತಿ ಮನೆ ಸೊಸೆ ಅಂತೆಲ್ಲ ಹೇಳಿ, ನೋಡಿ ವೀರಣ್ಣ, ನೀವು ನಿಮ್ಮ ಮಗಳನ್ನ ಎಲ್ಲೇ ಬೇಕಾದರೂ ಕರ್ಕೊಂಡು ಹೋಗ್ಬೋದು, ಆದರೆ ನನ್ನ ಸೊಸೆನೇ ಕರ್ಕೊಂಡು ನನ್ನ ಪರ್ಮಿಷನ್ ಬೇಕು ನಿಮಗೆ ಅಂತೆಲ್ಲ ಹೇಳಿ ಚಕ್ರವರ್ತಿ ನಿಮಗೆ ಬೇರೆ ಹೇಳಬೇಕು, ಬಾ ಅಮ್ಮ ಗೌರಿ ಅಂತೆಲ್ಲ ಹೇಳಿ, ಬಾ ಗೌರಿ ಅಂತ ಸಾರ್ ಕೋಪ ಮಾಡ್ಕೊಂಡು ಬಾ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗ್ತಾರೆ. ಬಾ ಅಂತ ಅವರು ಕೈ ಹಿಡ್ಕೊಂಡ್ಬಿಡ್ತಾರೆ. ಸಾರ್ ಬಾಮ್ಮ ಅಂತೆಲ್ಲ ಹೇಳಿ ಚಕ್ರವರ್ತಿ ಸಾರ್ ಕೈ ಭುಜದ ಮೇಲೆ ಕೈ ಹಿಡ್ಕೊಂಡು ಬಾಮ್ಮ ಮನೆಗೆ ಹೋಗೋಣ ಅಂತೆಲ್ಲ ಹೇಳಿ ಕರ್ಕೊಂಬರ್ಬೇಕಾದ್ರೆ ಶಾಂತವೀರು ಮತ್ತು ಕಾಂತಲಕ್ಷ್ಮಿ ಅವ್ರು ಹಿಂದೆ ನಡ್ಕೊತ ಬರ್ತಾ ಇರ್ತಾರೆ. ಹಿಂದೆ ನಡ್ಕೊತ ಬರ್ಬೇಕು, ಈ ಕಡೆ ವಿವೇಕ್ ಅವ್ರ ಅಪ್ಪ ಬಂದಿದ್ದು ನೋಡಿ ಮುಖ ತಿರುಗಿಸಿ ಆ ಕಡೆ ನಿಂತ್ಕೊಂಡಿರ್ತಾನೆ. ಆವಾಗ ವಿವೇಕ್ ಬಂದ್ರಂತೆಲ್ಲ, ಚಕ್ರವರ್ತಿ ಸಾರ್ ಬಂದ್ರಂತೆಲ್ಲ ಹೇಳಿ ಎಲ್ಲರೂ ಸ್ಟೆಪ್ಸ್ ಎಲ್ಲ ಇಳಿದು ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದಾಗ ಚಕ್ರವರ್ತಿ ಸಾರ್ ವಿವೇಕನ ಗುರಾಯಿಸಿ ನೋಡ್ತಾ ಇರ್ತಾರೆ. ಮತ್ತು ಸರಿತಾನ ಗುರಾಯಿಸಿ ನೋಡಿದಾಗ ಸರಿತಾ ಅವರು ಮುಖ ತಲೆಗಿಸಿ ಬಿಡ್ತಾರೆ. ಅಪ್ಪ ಅವ್ರ ಅಜ್ಜನ ನೋಡಿದ್ರೆ ಅಜ್ಜನ, ಮಿಸ್ಟರ್ ವಿವೇಕ್, ನಿನಗೆ ನಾನು ಯಾರು ಅಂತೆಲ್ಲ, ಐ ಆಮ್ ಆಸ್ಕಿಂಗ್ ಯು ಮ್ಯಾನ್ ಅಂತ, ನಾನು ಯಾರು ಅಂತೆಲ್ಲ ಕೇಳಿದೆ. ನನ್ನ ತಂದೆ, ನಾನು ನಿನ್ನ ತಂದೆನಾ? ಓಕೆ, ನಾನು ಮನೇಲಿ ಇಲ್ಲದೆ ಇರುವಾಗ ಇಷ್ಟು ದೊಡ್ಡ ಡಿಸಿಷನ್ ತಗೊಳ್ಳೋ ಲೆವೆಲಿಗೆ ಬೆಳೆದ್ಬಿಟ್ಟಿದ್ದಾರೆ ಸರ್ ನೀವು ಅಂತ ಚಕ್ರವರ್ತಿ ಸಾರ್ ಕೇಳಿದಾಗ ವಿವೇಕ್ ಸೈಲೆಂಟಾಗಿ ತಲೆ ತಗ್ಗಿಸಿ ಬಿಡ್ತಾನೆ. ತಲೆ ತಗ್ಗಿಸಿದಾಗ ಆವಾಗ ಚಕ್ರವರ್ತಿ ಸಾರು, ನೀನು ಹೆಂಡ್ತಿನ ಆಚೆ ಹಾಕೋ ಲೆವೆಲ್ಲಿಗಷ್ಟು ದೊಡ್ಡವನಾಗ್ಬಿಟ್ಟಿದೀಯಾ ನೀನು ಅಂತೆಲ್ಲ ಕೇಳ್ತಾರೆ. ಬೆಳೆದು ನಿಂತ ಮಗ ನೀನು, ಮದುವೆ ಆಗಿರುವ ಗಂಡಸು ನೀನು, ಮನೆಯವ್ರ ಮುಂದೆ ನಿನ್ನ ಹೆಂಡ್ತಿ ಹೊಡಿಬಾರ್ದು ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲಾಂದಿದ್ರೆ ಅಂತೆಲ್ಲ ಹೇಳಿದಾಗ ಆವಾಗ ವಿವೇಕ್ ಸುಮ್ಮನೆ ಇರ್ತಾರೆ. ಏನು ಮತ್ತು ಸರಿತಾ ಮೇಡಮ್ ಅಂತ ಕರೀತಾರೆ. ಗಂಡ ಹೆಂಡ್ತಿ ಮಧ್ಯೆ ಜಗಳ ಆದಾಗ ಒಂದು ಅತ್ತೆಯಾಗಿ ಒಂದು ತಾಯಿಯಾಗಿ ನೀವು ಮಾಡಬೇಕಾಗಿರೋದೇ ಏನು ಮೇಡಮ್ ಅಂತೆಲ್ಲ, ನೀವು ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ ಎಲ್ಲ. ಆದರೆ ಸರಿತಾ ಮೇಡಮ್ ನೀವೇನು ಮಾಡಿದಿರಿ ಅಂತೆಲ್ಲ ಕೇಳಿದಾಗ ಅವರು ಸರಿತಾ ಅವರು ಮುಖ ತಗ್ಗಿಸ್ಕೊಂಡು ಸುಮ್ಮನೆ ನಿಂತಿರ್ತಾರೆ, ಏನು ಮಾತಾಡಲ್ಲ. ಏನು ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಈ ಸಾರ್ ಇರ್ತಾರಲ್ಲ, ಅದು ಮಗನ ಸಂಸಾರ ಹಾಳಾದ್ರೂ ಸೊಸೆ ಬೀದಿಗೆ ಬಂದರೂ ಪರವಾಗಿಲ್ಲ, ನಿನ್ನ ಅಹಂಕಾರ ಉಳಿಬೇಕಷ್ಟೇ ಅಂತೆಲ್ಲ ಹೇಳಿ ಸಾರು ಚಕ್ರವರ್ತಿ ಸಾರ್ ಕ್ಲಾಸ್ ತೊಗೊತಾರೆ. ಸರಿತಾ, ಅಲ್ಲ ಸರಿತಾ, ನಿನ್ನ ಮಗನಿಗೆ ಏನು ಕಲಿಸಿದೀಯಾ ನೀನು ಅಂತೆಲ್ಲ. ಅಲ್ಲ ಸರಿತಾ, ಅರ್ಧ ರಾತ್ರಿಯಲ್ಲಿ ಈ ಮನೆಯಲ್ಲಿ ಮಗಳ ಥರ ನೋಡಬೇಕಾಗಿರೋ ನಿನ್ನ ಸೊಸೆನ ಹೊರಗಡೆ ಕಳಿಸಿದೆಯಲ್ಲ, ಅರಿವು ಸಮಯ ಹ್ಯುಮ್ಯಾನಿಟಿ ಅಂತೆಲ್ಲ ಕೇಳ್ತಾರೆ. ಇವಳು ನಿನ್ನ ಮಗನ್ನ ಮನೆಗೆ ಕರ್ಕೊಂಡೋಗಿ ಮಣ್ಣು ತುಳಿಸಿದ್ಲ ಅನ್ನೋದು ನನಗೆ ಫೋನ್ ಮಾಡಿದ್ದೆಲ್ಲ ನೀನು ಅಂತೆಲ್ಲ ಚಕ್ರವರ್ತಿ ಸರ್. ಆದರೆ ನಿನ್ನ ಮಗನ ಕಾಮನ್ ಸೆನ್ಸೇ ಇಲ್ವಾ ಅಂತೆಲ್ಲ ಕೇಳ್ತಾರೆ. ಸರಿತಾ, ನಿನ್ನ ಮಗ ಇನ್ನೂ ಬೆಳೆದಿಲ್ಲ, ಇನ್ನು ನಿನ್ನ ಕೈ ಹಿಡ್ಕೊಂಡು ನರ್ಸರಿ ಸ್ಕೂಲ್ ಥರ ಹುಡ್ಗನ ಥರ, ಅದನ್ನು ತಾನೇ ಗೌರಿ ಹೇಳಿದ್ದು, ಗೌರಿ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತೆಲ್ಲ ಚಕ್ರವರ್ತಿ ಇದನ್ನು ಹೆಂಡ್ತಿಯಾಗಿ ಗಂಡನಾಗಿ ನನ್ನ ಪರವಾಗಿ ನಿಂತ್ಕೊಂತ ಕೇಳಿದರು, ಅದರಲ್ಲಿ ಏನಾದರೂ ತಪ್ಪಿದೆನಾ ಅಂತ ಕೇಳ್ತಾರೆ ಸರಿತಾ ಮೇಡಮ್ಗೆ. ಕೇಳಿದಾಗ ಸರಿತಾ ಮೇಡಮ್ ಸೈಲೆಂಟಾಗಿ ಸುಮ್ಮನೆ ಇರ್ತಾರೆ. ಒಂದು ಮಾತು ನೆನ್ಪಿಟ್ಕೋ ಸರಿತಾ ಅಂತೆಲ್ಲ ಹೇಳಿ, ಮಗ ಬೆಳೆದಾಗ ಅವನ ಪಾಡಿಗೆ ಬಿಟ್ಬಿಡ್ಬೇಕು. ಬೆಳೆದ ಮಗನ ಕಂಕಳಲ್ಲಿ ಇಟ್ಕೊಂಡು ಓಡಾಡಿದರೆ ಅದನ್ನು ಮಮತೆ ಅನ್ನಲ್ಲ, ಸ್ವಾರ್ಥ ಅಂತೆಲ್ಲ ಹೇಳಿ ಸರಿತಾ ಮೇಡಮ್ಗೆ ಕ್ಲಾಸ್ ತೊಗೊತಾರೆ ಚಕ್ರವರ್ತಿ ಸರ್. ಅಲ್ಲ ಗೌರಿ ಇದನ್ನು ತಾನೇ ಹೇಳಿದ್ದು, ಗೌರಿ ಏನು ಬೇರೆ ಹೇಳಿದ್ದು? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನೀನು ನಿನ್ನ ಮಗ ಸೇರಿಕೊಂಡು ನನ್ನನ್ನು ಮಳೆಯಲ್ಲಿ ನಿಲ್ಲಿಸಿ ಫಸ್ಟು ಅಂತೆಲ್ಲ ಚಕ್ರವರ್ತಿ ಸರ್ ಕೇಳಿದಾಗ ತಾತ ಅಜ್ಜಿ ಗಾಬರಿ ಆಗ್ತಾರೆ. ಅವ್ರು ಮಾತಾಡಿದ್ದನ್ನು ನಾನು ಮಾತಾಡ್ತೀನಿ, ಕಮಾನ್ ನನ್ನನ್ನು ಕರ್ಕೊಂಡೋಗಿ ಟೇಕ್ ಮೀ, ನನ್ನ ತಗೊಂಡೋಗಿ ರೈನೊಳಗೆ ಮಳೆಯೊಳಗೆ ನಿಲ್ಲಿಸಿ ಅಂತೆಲ್ಲ. ಆಗಲ್ಲ ಅಲ್ವಾ, ಈ ಮನೆಯಲ್ಲೇ ಅವಳಿಗೊಂದು ನ್ಯಾಯ ನನಗೊಂದು ನ್ಯಾಯ ಅಲ್ಲ ಸರಿತಾ ಅಂತೆಲ್ಲ ಸಾರ್ ಕೇಳಿದಾಗ ಆವಾಗ ತಾತನೂ ಸುಮ್ಮನೆ ಇರ್ತಾರೆ. ಇವಾಗ ತಾತನ ಕ್ಲಾಸ್ ತಗೊತಾರೆ ಅವರು ಚಕ್ರವರ್ತಿ ಸರ್. ವಯಸ್ಸಾದ ನಮ್ಮಪ್ಪ ನಮ್ಮ ಮನೆಯಲ್ಲೇ ಇರುವಾಗ ನಾನು ವರ್ಲ್ಡ್ ಟೂರ್ ಬಿಸ್ನೆಸ್ಗೋಸ್ಕರ, ಯಾಕೆ ಗೊತ್ತಾ, ನಿನ್ನನ್ನು ನಂಬಿ ಅಲ್ಲ, ನಿನ್ನ ಮಗನ ನಂಬಿ ಅಲ್ಲ, ನನ್ನ ಸೊಸೆ ಇದ್ದಾಳ, ನಮ್ಮ ಅಪ್ಪ ಅಮ್ಮನ ನೋಡ್ಕೊತಾಳ ಅನ್ನೋ ಧೈರ್ಯದಿಂದ ನಾನು ಫಾರಿನ್ ಟೂರ್ ಹೋಗಿದ್ದೀನಿ ಅಂತ. ಐ ವಾಂಟ್ ಟು ಮೇಕ್ ಒನ್ ಥಿಂಗ್ ಕ್ಲಿಯರ್ ಬೋತ್ ಆಫ್ ಯು ಅಂತೆಲ್ಲ ಹೇಳಿ ಇಂಗ್ಲೀಷಲ್ಲಿ
ತಾಯಿ ಮನಸ್ಸಿರೋ ಅವಳು ಇವನು ಬಿಕಾಸ್ ಶೀ ಈಸ್ ದ ಹಾರ್ಟ್ ಆಫ್ ದಿಸ್ ಹೌಸ್ ಅಂತೆಲ್ಲ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಚಕ್ರ. ಅಂಥ ಸೊಸೆನ ಮನೆ ಬಿಟ್ಟು ಕಳಿಸೋದು ನಿಮಗೆ, ಮನೆ ಬಿಟ್ಟು ಕಳಿಸೋ ರೈಟ್ಸ್ ನಿಮಗೆ ಯಾರು ಕೊಟ್ಟಿದ್ದು ಅಂತೆಲ್ಲ ಹೇಳಿ ಚಕ್ರವರ್ತಿ ಇವಳೇನೋ ಪ್ರೆಸ್ ಮಾಡಿದ್ಲು, ಭೂಮಿ ಆಕಾಶ ಹೊಂದಿರುತ್ತೆ, ನಮ್ಮ ಮನೆ ನಮ್ಮ ಮರ್ಯಾದೆಗಳು ಅಂತ ಅಲ್ದಿರಿ. ಇವಾಗ ಇವಳನ್ನ ಮಧ್ಯರಾತ್ರಿಯಲ್ಲಿ ಮಳೆ ಬರುವಾಗ ಮರ್ಯಾದೆ ಜಾಸ್ತಿ ಆಯಿತಾ ಅಂತ ಸರಿತಾ ಮೇಡಮ್, ಇದೇನಣ್ಣ ಈ ಥರ ಮಾತಾಡಿದೆ ಅಂತ ಚಂಚಲ, ಇವಳಿಗೇನು ಕಮ್ಮಿ ಅಹಂಕಾರ ಇದೆಯಾ ಅನ್ಕ, ಜಸ್ಟ್ ಶಟಾಪ್ ಚಂಚಲ ಅಂತ ಎಲ್ಲ ಹೇಳಿವಿ. ಯಾವುದೋ ಸಣ್ಣ ವಿಷಯಕ್ಕೆ ಗಂಡನ ಮನೆ ಬಿಟ್ಟು ಇಲ್ಲಿ ಬಂದು ಕುಂತು ಎಲ್ಲ ಅದೇ ರೀತಿ ಗೌರಿ ತವ್ರ ಮನೇಲಿ ಕುಂತ್ಕೋಬೇಕಾ ಅಂತೆಲ್ಲ ಹೇಳಿ ಚಕ್ರವರ್ತಿ, ನನ್ನ ಹೆಂಡ್ತಿ ತಲೆ ಅದಕ್ಕೆ ನನ್ನ ಹೆಂಡ್ತಿ ತಲೆ ಕೆಟ್ಟಿರೋಳ ಥರ ಆಡ್ತಾ ಇರೋದಕ್ಕೆ ಅದಕ್ಕೆ ಮೇನ್ ರೀಸನ್ನೇ ನೀನೇ ಚಂಚಲ ಅಂತ ಅವರನ್ನ ಬೈದು ಬಿಡ್ತಾರೆ. ಅಂತೆಲ್ಲ ಹೇಳಿ ಸುಮ್ಮನೆ ಆಗ್ಬಿಡ್ತಾರೆ. ಅಲ್ಲ, ಒಂದು ಸಣ್ಣ ರೀಸನ್ಗೆ ನಿನ್ನ ಗಂಡನ ಮನೆಯಿಂದ ಓಡಿ ಬಂದು ಇಲ್ಲಿ ಕುಂತು ನೀನು ಹಾಗೆ ಇದೆಯಾ, ಅವಳು ಏನೇ ಆದರೂ ನನ್ನ ಗಂಡನ ಮನೆ ಬಿಟ್ಟು ಹೋಗಲ್ಲ ಅಂತ ನಿಂತ ಅವಳ ಬಗ್ಗೆ ನೀನು ಮಾತಾಡ್ತಾ ಇದೆಯಾ ಅಂತ ಚಂಚಲಕ್ಕೆ ಸರಿ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಅವರನ್ನ ಚಕ್ರವರ್ತಿ. ನೀವಿಬ್ಬರು ಇನ್ನೂ ಇಲ್ಲೇ ಇದ್ದೀರಾ ಅಂತ ಅವ್ರ ತಂದೆ ತಾಯಿ, ಅಲ್ಲಪ್ಪ ಮಾತೆತ್ತಿದ್ರೆ ಗೌರವ ಪ್ರತಿಷ್ಠೆ ಅದು ಇದು ಮಾತಾಡ್ತಾ ಇರೋ ನೀವು ಇಲ್ಲಿ ಇಷ್ಟು ದೊಡ್ಡ ಅವಮಾನ ಆಗ್ತಾಯಿದೆ, ಎಲ್ಲಿ ಹೋಯ್ತು ನಿಮ್ಮ ಪ್ರತಿಷ್ಠೆ ಗೌರವ ಅದೆಲ್ಲ ಅಂತ ಅಜ್ಜಿ ತಾತಗ, ಮಗನೇ ನಿನ್ನ ಮಗನ ಆವೇಶ, ನಿನ್ನ ಹೆಂಡತಿ ದುರಹಂಕಾರ ನಮ್ಮ ಮನೆತನದ ಗೌರವನೇ ಸುಟ್ಟು ಬೂದಿ ಮಾಡಿಬಿಡ್ತಪ್ಪ ಅಂತೆಲ್ಲ ಅಮ್ಮ ಮಗ ಸೇರಿಕೊಂಡು ನನ್ನ ಗಂಡನ ಬೆಲೆ ಕೊಡಲೇ ಇಲ್ಲಪ್ಪ, ಮಾತಿಗೆ ಬೆಲೆ ಕೊಡಲಿ ಅಜ್ಜಿ ನಾನು ಅಂತ ಮಾತಾಡಬೇಡ ವಿವೇಕ ಅಜ್ಜಿ, ಇದೆಲ್ಲ ನಿನ್ನ ಅವಿವೇಕದಿಂದ ಆಗಿರೋ ವಿವೇಕ ಅಂತ ಅಜ್ಜಿನೂ ಬೈದು ಬಿಡ್ತಾರ. ಅಜ್ಜನೂ ಬೈದು ಬೊಂಬೆಗಳು ಮಾತಾಡಬೇಕಪ್ಪ ಅಂತೆಲ್ಲ ಹೇಳಿ, ನಾವು ವಯಸ್ಸಾಗಿರೋ ಗೊಂಬೆಗೂ ಆದರೂ ಇವತ್ತು ಮಾತಾಡ್ತಾ ಇದ್ದೀನಿ, ಈಗ ಮಾತಾಡ್ತಾ ಇದ್ದೀನಿ ಅಂತ ತಾತ ಮಾತಾಡ್ಬಿಡ್ತಾರೆ. ಗೌರಿ ಕಣ್ಣೀರಿಗೂ ಈ ಮನೆಗೆ ಶಾಪ ಆಗೋಕ್ಕೂ ಮುಂಚೆ ಎಲ್ರುಗಳು ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತೆಲ್ಲ ಹೇಳಿ ತಾತ ವಾನ್ ಮಾಡ್ತಾರೆ ಎಲ್ಲರಿಗೂ. ಇಲ್ಲ ಅಂದರೆ ಅದು ಒಂದಲ್ಲ ಒಂದು 7 ತಲೆಮಾರಿಗೂ ಕುಂತು ಕಾಡಿಸ್ತೈತಿ ಒಂದು ಹೆಣ್ಣಿನ ಶಾಪ ಅಂತೆಲ್ಲ ತಾತ ಹೇಳಿದಾಗ, ಆಮೇಲೆ ಯಾದಿಕಲ್ಲಿ ಕುಂತು ತಪಸ್ಸು ಮಾಡಿದ್ರು ಕೂಡ ಆ ಶಾಪ ಹೋಗೋದಿಲ್ಲ ಅಂತೆಲ್ಲ ಹೇಳಿ ತಾತ ಹೇಳ್ತಾರೆ. ನೋಡಿ ನಿಮಗೆ ಅವಮಾನವಾಯ್ತು ಅಂತ ಮನೆ ಬಿಟ್ಟೋದ್ರಿ, ಅದು ನಿನ್ನ ವ್ಯಕ್ತಿತ್ವದ ಮಾತಮ್ಮ, ನಿನ್ನ ಸಹನಲ್ಲಿ ಒಂದು ದೊಡ್ಡತನ ಇದ್ದಾಗ ಎಲ್ಲ ಬಿಟ್ಟು ನೀನು ತಲೆ ತಗ್ಗಿಸು ಮನೆಯಿಂದ ಹೋಗೋದು ತಪ್ಪು ಅಂತೆಲ್ಲ ತಾತ ಅವರು ಚಕ್ರವರ್ತಿ, ಹೌದಮ್ಮ ನೀನು ಒಳಗೆ ಹೋಗು ಅಂತೆಲ್ಲ ಹೇಳ್ತಾರೆ. ನೀನು ಧೈರ್ಯವಾಗಿ ಒಳಗೆ ಹೋಗಿದ್ದೆ ನಾನಿದ್ದೀನಿ ಅಂತ ಚಕ್ರವರ್ತಿ ಅವ್ರು ಹೇಳಿದಾಗ ಗೌರಿ ಆಳ್ತಾ ಸುಮ್ಮನೆ ನಿಂತಿರ್ತಾ ಹೋಗಲ್ಲ ಅಂತೆಲ್ಲ ಹೇಳಿ ಗಂಡ ಮುಖ ತಿರುಗಿಸ್ಬಿಡ್ತಾನೆ ಆ ಕಡೆ ಮುಖ ತಿರ್ಗಿಸಿದಾಗ, ಮಿಸ್ಟರ್ ವಿವೇಕ್ ಅಪ್ಪ ನೀನಿನ್ನು ಯಾರು ಗೊತ್ತಾ ಅಂತೇಳಿ ಚಕ್ರವರ್ತಿಯನ್ನ ಇನಿಷಿಯಲ್ ಅಷ್ಟೇ, ದೀನ ಬಂದು ನಮ್ಮ ಮನೆ ಹೆಸರು, ನೀನು ಝೀರೋ ಅಂತೆಲ್ಲ ಹೇಳಿಬಿಡ್ತಾರೆ. ನಿನಗೂ ಒಂದು ನೆಲೆ ಬೆಲೆ ಮಾರ್ಕೆಟಲ್ಲಿ ಯಾರು ಕ್ರಿಯೇಟ್ ಮಾಡಿ ಕೊಟ್ಟರು ಗೊತ್ತಾ, ಬೇರೆ ಯಾರು ಅಲ್ಲ, ಮನೆಯಲ್ಲಿ ನೆನೆಸ್ಕೊಂಡು ನಿಂತಿದ್ದಾಳಲ್ಲ ಈ ಗೌರಿ ಅಂತೆಲ್ಲ ಹೇಳಿ ಅವರು ಸಾರ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಈ ಹುಡುಗಿ ಮಾಡಿದ್ಲಲ್ಲ ಅಮೇರಿಕಾ ಟೆಂಪಲ್ ದೊಡ್ಡ ಡಿಸೈನ್, ಆದ್ದರಿಂದ ನಿನಗೆ ಹೆಸರು ಬಂತು ಅಂತೆಲ್ಲ, ಆ ಮಿಡ್ಲ್ ಕ್ಲಾಸ್ ಜ್ಯುವೆಲರಿ ಮಾರ್ಕೆಟಲ್ಲಿ ಫೇಮಸ್ ಆಯ್ತಲ್ಲ ಅದಕ್ಕೆ ಯಾರು ಕಾರಣ ಗೊತ್ತಾ ನಿನಗೆ, ಅದಕ್ಕೆ ಗೌರಿ ತಾನೇ ಅಂತೆಲ್ಲ ಚಕ್ರವರ್ತಿ ಸಾರ್ ಮಗನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರ. ನಿನ್ನ ಆಫೀಸಿನ ಬ್ರೇನ್ ಇವಳು, ನಿನ್ನ ಸ್ಟೇಟಸ್ಗೆ ಕಾರಣ ಇವಳು, ಇವತ್ತು ನೀನು ದೊಡ್ಡ ಡಿಸೈನರು ಅದು ಇದು ಅಂತ ಕೊಂಡಾಡ್ತಾ ಇದ್ದಾರಲ್ಲ ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಅಂತೆಲ್ಲ ಈ ಹುಡುಗಿನೇ ಅಂತೆಲ್ಲ ನಮ್ಮ ಮನೆ ಸೊಸೆ ಅಂತೆಲ್ಲ ಹೇಳಿ ಚಕ್ರವರ್ತಿ ಸಾರ್ ಫುಲ್ ಸಪೋರ್ಟ್ ಮಾಡ್ತಾ, ಅಂಥವಳನ್ನ ನೀನು ಮನೆ ಬಿಟ್ಟು ಕಳಿಸ್ತೀಯಾ, ಯು ಅಬ್ಸಲ್ಯೂಟ್ಲಿ ರಾಂಗ್ ಅಂತೆಲ್ಲ ಹೇಳಿ ಗೌರಿ ನೀನು ಒಳಗೆ ಹೋಗು ಮಗಳೇ ಅಂತೆಲ್ಲ ಹೇಳಿ ಗೌರಿ ಹೋಗು ಅಂದೆ ಅಂತ ಚಕ್ರವರ್ತಿ ಸಾರ್ ಜೋರು ಗದರಿಸಿಬಿಡ್ತಾರೆ. ಚಕ್ರವರ್ತಿ ಸಾರ್ ಜೋರು ಗದರಿಸಿದಾಗ ಗೌರಿ ಬೇಜಾರು ಮಾಡಿಕೊಂಡು ಒಂದೊಂದೇ ಸ್ಟೆಪ್ಪು ಒಳಗೆ ಹೋಗ್ತಾ ಇರ್ತಾರೆ. ಅಲ್ಲಿ ವಿವೇಕ್ನ ದಾಟ್ಕೊಂಡು ಹೋಗಬೇಕು ಮತ್ತು ಹಾಗೂ ಸರಿತಾ ಮೇಡಮ್ನ ದಾಟ್ಕೊಂಡು ಹೋಗಬೇಕು. ಗೌರಿ ಹೋಗ್ತಾ ಇರೋದನ್ನು ವಿವೇಕ್ ಹಿಂಗೆ ಒಂದು ಕಣ್ಣಿಂದ ನೋಡ್ತಾ ಇರ್ತಾರೆ. ಇಲ್ಲಿ ಸರಿತಾ ಮೇಡಮ್ ಕೋಪ ಇನ್ನೂ ಜಾಸ್ತಿನೇ ಆಗಿರ್ತೈತೆ ಹೊರತು ಕಡಿಮೆ ಏನಾಗಿರಲ್ಲ. ಹಾಗೆ ಹೊಸಲಿ ದಾಟಿ ಹೋಗಿಬಿಡ್ತಾಳೆ ಗೌರಿ ಹೊಸಲಿ ದಾಟಿ ಹೋದಾಗ ಬಲಗಾಲಿಟ್ಟು ಒಳಗಡೆ ಹೋದಾಗ ಇಲ್ಲಿ ಚಕ್ರವರ್ತಿ ಸಾರ್ ಕೈ ಮುಗಿತಾರೆ. ಸಾರ್
ಶಾಂತವೀರು ದಯವಿಟ್ಟು ನನ್ನ ಕ್ಷಮಿಸಿ, ಇನ್ಮೇಲೆ ಯಾವತ್ತೂ ಹೀಗಾಗಂಗಿಲ್ಲ ಸರ್ ಅಂತಲ್ಲೇ ಧೈರ್ಯವಾಗಿ ಹೋಗಿಬಿಟ್ಟು ಬನ್ನಿ ಅಂತ ಶಾಂತವೀರು ಮತ್ತು ಕಾಂತಲಕ್ಷ್ಮಿಗೆ ಇಬ್ಬರಿಗೆ ಕೈ ಮುಗಿತಾರೆ ಚಕ್ರವರ್ತಿ ಸರ್. ಶ್ಯಾಮ್ ಅವ್ರ ಮನೆವರೆಗೂ ಡ್ರಾಪ್ ಮಾಡಿ ಬರ್ಬೇಕು ಮಗ ಅಂತೆಲ್ಲ ಹೇಳ್ದ. ಸರಿ ದೊಡ್ಡಪ್ಪ ಅಂತಲೇ, ಸರಿ ನಮ್ಮ ಮಗಳು ನಿಮ್ಮ ಮನೆಗೆ ಬಾರಾದರೆ ಒಂದೇ ಒಂದು ಫೋನ್ ಮಾಡಿ ನಾವು ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಶಾಂತವೀರು ಕೇಳ್ತಾರೆ. ಆದರೆ ಈಗ ಅನಾಥೆಯಾಗಿ ಮಳೆಯಲ್ಲಿ ನಿಲ್ಲಿಸಬೇಡಿ ಅಂತ ಚಕ್ರವರ್ತಿ ಹೇಳ್ತಾನೆ. ಸರ್ ನಾನು ಮಾತು ಕೊಟ್ಟಿದ್ದು ಈ ಥರ ಯಾವತ್ತೂ ಆಗಲ್ಲ ಅಂತೆಲ್ಲ ಹೇಳ್ತಾನೆ ಚಕ್ರವರ್ತಿ ಸರ್ ಹೇಳಿದಾಗ ಆವಾಗ ಅವರಿಬ್ಬರನ್ನ ಕರ್ಕೊಂಡು ಶ್ಯಾಮ್ ಮನೆವರೆಗೂ ಬಿಟ್ಟು ಬರ್ತೀನಿ ಅಂತೆಲ್ಲ ಹೋಗ್ತಾ ಸರ್ ಒಳಗಡೆ ಹೋಗ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಇನ್ನು ನಾಳೆ ಎಪಿಸೋಡ್ನ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ. ನಾಳೆ ಇನ್ನು ವಿವೇಕ್ ಯಾವ ರೀತಿ ಹೊಸ ಜಗಳ ತೆಗಿತಾನ ಗೌರಿ ಹತ್ರ ನೋಡಬೇಕು, ಅದು ಒಂದು. ಮತ್ತು ಆಮೇಲೆ ಸರಿತಾ ಮೇಡಮ್ ಮಾತ್ರ ಒಪ್ಕೊಳಲ್ಲ, ಅದು ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ನಾಳೆ ನೋಡಬೇಕು. ಇನ್ನು ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡು. ಇಲ್ಲಿ ಇನ್ನು ಸರಿತಾ ಮೇಡಮ್ಮು, ಆಶಾ ಮೇಡಮು ಮತ್ತು ಆಮೇಲೆ ಜ್ಞಾನೇಶು ಮತ್ತು ಶ್ಯಾಮ್ ಸಪೋರ್ಟೇ ಜಾಸ್ತಿ, ಅಜ್ಜಿ ಸಪೋರ್ಟೇ ಜಾಸ್ತಿ ಇರೋದು ಗೌರಿಗೆ. ಇನ್ನು ನಾಳೆ ಎಪಿಸೋಡಲ್ಲಿ ಮಗು ಹುಟ್ಟಿದ ಪ್ರಪಂಚಕ್ಕೆ ಬಂದಾಗ ಗೌರಿ ಹೇಳ್ತಾಳೆ, ಅಮ್ಮ ಇದೆ ಅಂತ ಹೆಣ್ಣು ಗಂಡನ ಮನೆಗೂ ಅದು 2ನೇ ಜನ್ಮ ಅಲ್ವಾ, ಇಲ್ಲಿ ಕೈ ಹಿಡಿದು ನಡೆಸೋಕ್ಕೆ ಅತ್ತೆ ತಾನೇ ಇರಬೇಕಲ್ಲ ಅಂತ ಗೌರಿ ಕೇಳ್ಕೊತಾಳೆ ಅವ್ರ ಅತ್ತೆನ. ದಯವಿಟ್ಟು ನನ್ನ ಕ್ಷಮಿಸಿಬಿಡುತ್ತೆ ಸರಿತಾ ಮೇಡಮ್, ನಾನು ನಿನ್ನ ಕ್ಷಮಿಸ್ಬೇಕು. ನನ್ನ ಮಗ ಕೂತಿಗೆ ತಾಳಿ ಕಟ್ಟು ಯಾವತ್ತೂ ಇಲ್ಲಿ ಕರ್ಕೊಂಬಂದ ನನ್ನ ಮಗನ ನೆಮ್ಮದಿ ಅನ್ನೋದೇ ಇಲ್ಲ ಅಂತೆಲ್ಲ ಹೇಳಿ, ಸರಿತಾ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಯಾವತ್ತೂ ನಾನು ನಿನ್ನ ಸೊಸೆ ಅಂತ ಒಪ್ಪತ್ಕನಲ್ಲ ಅಂತ ಸರಿತಾ ಮೇಡಮ್ ಕೂಡ ಚಾಲೆಂಜ್ ಮಾಡ್ತಾಳೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಸರಿತಾ ಮೇಡಮ್ನ ಯಾಕೆ ಇಷ್ಟೊಂದು ರೂಢಾಗಿ ತೋರಿಸಿದಾರೋ ಏನೋ.